ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ. ನಾನು ಇವತ್ತು ನಿಮಗೋಸ್ಕರ ತಂದಿರುವಂಥ ಏನಪ್ಪ ಅಂದರೆ ಮನೆಯಲ್ಲೇ ಯಾವ ರೀತಿಯಾಗಿ ವ್ಯಾಕ್ಸಿಂಗ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇರುವಂಥದ್ದು. ಈ ವ್ಯಾಕ್ಸಿಂಗ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಸ್ನೇಹಿತರೆ. ನಾನು ಇವಾಗ ಅಪ್ಪರ್ ಲಿಪ್ಸ್ ಮೇಲೆ ಇರುವಂಥ ಅನ್ವಾಂಟೆಡ್ ಹೇರ್ ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇರುವಂಥದ್ದು. ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ಅರ್ಥ ಆಗುತ್ತೆ ಸ್ನೇಹಿತರೆ. ಇವಾಗ ನಾನು ಬನ್ನಿ ತೋರಿಸ್ಕೊಡ್ತಾ ಇರೋಂಥ ರೀತಿ ನೋಡೋಣ ಸ್ನೇಹಿತರೆ. ನಾವು ಅಪ್ಪರ್ ಲಿಪ್ಸ್ ರಿಮೂವ್ ಮಾಡೋದಕ್ಕೆ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ಅಂತ ನೋಡಿ ಸ್ನೇಹಿತರೆ. ನಾನು ಇವಾಗ ತೊಗೊಂಡಿರೋಂಥದ್ದು ಒಂದು ಬೆಲ್ಲ ನೋಡಿ ನಾವು ಎಷ್ಟು ನಮ್ಮ ಅಪ್ಪರ್ ಲಿಪ್ಸ್ ಆಗಲಿ ನಮ್ಮ ಅನ್ವಾಂಟೆಡ್ ಹೇರ್ ಎಲ್ಲೆಲ್ಲಿ ಇರುತ್ತಲ್ಲ ಅಲ್ಲೆಲ್ಲೂ ಕೂಡ ರಿಮೂವ್ ಮಾಡ್ಕೋಬೇಕಂದ್ರೆ ಇದನ್ನು ನೀವು ಜಾಸ್ತಿ ರೆಡಿ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಬೇಕಾಗುತ್ತೆ ನೀವು ಅಷ್ಟೇ ಬೆಲ್ಲ ತೊಗೋಬೇಕಾಗತ್ತೆ. ಬೆಲ್ಲ ತುಂಬಾ ಉಪಯುಕ್ತ ಇರುವಂಥ ವಸ್ತು ಸ್ನೇಹಿತರೆ. ನಮ್ಮ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೇಮ್ ಹೊರಗಡೆ ವ್ಯಾಕ್ಸಿಂಗ್ ಯಾವ ರೀತಿ ಕೆಲಸ ಕೊಡುತ್ತಲ್ವ ಅದೇ ರೀತಿ ಇದು ಕೂಡ ನಮ್ಮ ಬೆಲ್ಲ ಕೂಡ ಕೆಲಸ ಮಾಡುತ್ತೆ. ಇವಾಗ ಬೆಲ್ಲ ಗಟ್ಟಿ ಇರುವಂಥ ಬೆಲ್ಲ ಅಲ್ವಾ, ಸ್ವಲ್ಪ ಚಚ್ಕೊಂಡು ತೊಗೊಂಡ್ವಿ ಅಂದರೆ ಫಾಸ್ಟಾಗಿ ನಮ್ಮ ಕೆಲಸ ಆಗುತ್ತೆ. ಹೊರಗಡೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡುವಂಥ ವ್ಯಾಕ್ಸಿಂಗ್ ಮಾಡ್ಕೊಂಡು ಬರ್ತೀವಿ, ಹಾಗೆ ನೋವು ಕೂಡ ಜಾಸ್ತಿ ಆಗುತ್ತೆ. ನೋವು ಆಗದೇ ನಾವು ಮನೇಲಿ ಯಾವ ರೀತಿಯಾಗಿ ಅಪ್ಪರ್ ಲಿಪ್ಸ್ ರಿಮೂವ್ ಮಾಡ್ಕೋಬೋದು ಅಂತ ನೋಡಿ ಸ್ನೇಹಿತರೆ. ಇದನ್ನು ನೀವು ಒಂದು ಸರ್ತಿ ಬಳಕೆ ಮಾಡಿಬಿಟ್ರೆ ಸಾಕು, ಮತ್ತೆ ಇದನ್ನು ಟ್ರೈ ಮಾಡ್ತಾ ಹೋಗ್ತೀರಾ. ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ ನೋಡಿ. ಅರಿಶಿಣದ ಪುಡಿ ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ಸ್ಕಿನ್ನಿಗೆ. ಇವಾಗ ಅರಿಶಿಣದ ಪುಡಿ ಹಾಕಿದ ತಕ್ಷಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಫಸ್ಟಿಗೆ ನೋಡಿ. ಇವಾಗ ನೋಡಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಹಾಲು ಹಾಕ್ತೀನಿ ನೋಡಿ. ಹಾಲು ಒಂದು 2 ಚಮಚದಷ್ಟು ಹಾಕಿದರೆ ಸಾಕಾಗಿತ್ತು. ಹಾಲು ಹಾಕಿ ಚೆನ್ನಾಗಿದು ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇವಾಗ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಬನ್ನಿ ಮತ್ತೆ ಮುಂದಿನ ಯಾವ ರೀತಿ ಪ್ರೊಸೆಸಿಂಗ್ ಮಾಡೋದಂತ ನೋಡಿ. ಇದನ್ನು ನೀವು ಯಾವಾಗ ವ್ಯಾಕ್ಸಿಂಗ್ ಮಾಡ್ಕೋಬೇಕಂತ ಅಂದ್ಕೊಳ್ತಿರಲ್ವ ಆವಾಗ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡಿ ಜಾಸ್ತಿ ಹೊತ್ತು ಇಡಬಾರ್ದಾಗತ್ತೆ. ಹಾಗೆ ಸ್ನೇಹಿತರೆ, ಇದಕ್ಕೆ ನಾನು 1 ಸ್ಪೂನಷ್ಟು ಜೇನುತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಜೇನುತುಪ್ಪ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮಗೂ ಕೂಡ ಸ್ಕಿನ್ ಮೇಲಿರುವಂಥ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ಮ ಸ್ಕಿನ್ ಮೇಲಿರುವಂಥ ರಿಮೂವ್ ಮಾಡುವಂಥ ಕೂದಲು ಕೂಡ ಚೆನ್ನಾಗಿ ಜೇನುತುಪ್ಪ ಕಲಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಸಣ್ಣ ಉರಿ ಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಇದು ಬೆಲ್ಲ ಕರಗೋವರೆಗೂ ಈ ರೀತಿ ಕಲಿಸ್ತಾನೆ ಇರಬೇಕು ನೋಡಿ. ಬೆಲ್ಲ ಪೂರ್ತಿ ಕರಗಿ ಇದು ಪೂರ್ತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಕಲರು, ಅಲ್ಲಿವರೆಗೂ ನಾನು ಹಾಗೆ ಕಲಿಸ್ತಾನೆ ಇದ್ದೀನಿ. ಈ ರೀತಿ ವ್ಯಾಕ್ಸಿಂಗ್ ಮನೇಲೇ ರೆಡಿ ಮಾಡಿಕೊಂಡು ನೀವನ್ನು ಕೂಡ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡ್ಕೊಳ್ಳಿ. ಕೈ ಮೇಲಿರಲಿ ಕಾಲ ಮೇಲಿರಲಿ ಎಲ್ಲದೂ ಕೂಡ ಇರುವಂಥ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡ್ಕೋಬೋದು. ಅದು ಕೂಡ ನಿಮಿಷದಲ್ಲಿ ರಿಮೂವ್ ಆಗುತ್ತೆ ವೀಕ್ಷಕರೇ. ನೋಡಿ ಬೆಲ್ಲ ಒಂದು ಪಾಕದ ಥರ ರೆಡಿ ಆಗೋದಕ್ಕೆ ಸಹಾಯ ಆಗುತ್ತೆ ನೋಡಿ. ಈ ಥರ ಪಾಕ ರೆಡಿ ಆಗ್ತಾ ಇರುವಂಥದ್ದು. ಇವಾಗ ಇನ್ನೂ ಕೂಡ ಚೆನ್ನಾಗಿ ರೆಡಿ ಆಗಬೇಕು. ಏನು ಇದರಲ್ಲಿ ಇನ್ನೊಂದು ಆ್ಯಡ್ ಮಾಡಬೇಕಂತ ಅದು ಕೂಡ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಾನು ಇದಕ್ಕೆ ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ. ನಮ್ಮ ಸ್ಕಿನ್ ಮೇಲೆ ನೋವಾಗದೆ ನಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡೋದಕ್ಕೆ ಕೆಲಸ ಕೊಡುತ್ತೆ. ಹಾಗಾಗಿ ಇದನ್ನು ನಾನು ಕಡಲೆ ಹಿಟ್ಟು ಹಾಕಿದ್ದೀನಿ. ಕಡಲೆ ಹಿಟ್ಟು ನಾವು ಎಲ್ಲಿವರೆಗೂ ಕೂಡ ಅದರಲ್ಲಿ ಹಾಕಬೇಕಂತ ಅದು ಕೂಡ ನೋಡಬೇಕು ಸ್ನೇಹಿತರೆ. ಇವಾಗ ನಾನು ಕಡಲೆ ಹಿಟ್ಟು ಹಾಕಿದ್ದೀನಿ. ಇನ್ನೂ ಕೂಡ ತೆಳುವಾಗಿರುವಂಥದ್ದು ನೋಡಿ. ಅದಕ್ಕೋಸ್ಕರ ಇನ್ನೊಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಗಂಟು ಥರ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗಿದು ಯಾವ ಹದವಾಗಿ ಬರಬೇಕಂತ ತೋರಿಸ್ತೀನಿ. ಆ ಹದ ಬರೋವರೆಗೂ ನಾವು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೋದು. ನಿಮ್ಮ ಹತ್ರ ಇದ್ದರೆ ಕಡಲೆ ಹಿಟ್ಟು ಹಾಕಿ, ಕಡಲೆ ಹಿಟ್ಟು ಇಲ್ಲ ಅಂದರೆ ನೀವು ಗೋಧಿ ಹಿಟ್ಟು ಕೂಡ ಆ್ಯಡ್ ಮಾಡ್ಬೋದು. ಎರಡೂ ಕೂಡ ಸೇಮ್ ಕೆಲಸ ಮಾಡುತ್ತೆ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಗೋಧಿ ಹಿಟ್ಟು ಅಷ್ಟು ಕೆಲಸ ಮಾಡಲ್ಲ. ನಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮಾತ್ರ ಅಷ್ಟೇ ಮಾಡುತ್ತೆ. ಅದಕ್ಕೋಸ್ಕರ ನೀವು ಕಡಲೆ ಹಿಟ್ಟು ಬಳಸಿದ್ರೆ ತುಂಬಾ ಒಳ್ಳೆಯದು. ಇವಾಗ ನೋಡಿ ಇಷ್ಟು ಗಟ್ಟಿ ಆಗೋವರೆಗೂ ನಾನು ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಕಡಲೆ ಹಿಟ್ಟು ಹಾಕೋದು ಸ್ಟಾಪ್ ಮಾಡಿಬಿಡಿ. ಸ್ಟಾಪ್ ಮಾಡಿ ಗಂಟೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಸ್ವಲ್ಪ ಕೂಡ ಇರಬಾರ್ದು. ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ನೋಡಿ. ಇವಾಗ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಬೇರೆ ಬೌಲಲ್ಲಿ ತೆಕ್ಕೋಬೇಕು. ಯಾಕಂದರೆ ಬೌಲ್ ತುಂಬಾ ಬಿಸಿರ್ಬೋದಲ್ವ, ಅದಕ್ಕೋಸ್ಕರ ನಾನು ಬೇರೆ ಬೌಲಲ್ಲಿ ಹಾಕಿದ್ದೀನಿ. ಯಾಕಂದರೆ ಕೈಯಲ್ಲಿ ಹಿಡಿಬೇಕು, ಕೆಲಸ ಮಾಡೋದಕ್ಕೆ ಸಹಾಯ ಆಗಬೇಕಲ್ಲ, ಹಾಗೆ ಬೇರೆ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ.
ಬನ್ನಿ ಇವಾಗ ನಾನು ಅಪ್ಪರ್ ಲಿಪ್ಸ್ ಯಾವ ರೀತಿ ರಿಮೂವ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಅಪ್ಪರ್ ಲಿಪ್ಸ್ ರಿಮೂವ್ ಮಾಡೋದಕ್ಕೆ ನೋಡಿ, ಇದು ಬಿಸಿ ಇರುವಾಗಲೇ ನಾವು ಇದನ್ನು ಯೂಸ್ ಮಾಡಬೇಕು. ವ್ಯಾಕ್ಸಿಂಗ್ ಯಾವ ರೀತಿ ಬಿಸಿ ಬಿಸಿ ಇರುವಾಗ ಹಚ್ತಾರಲ್ವ ಅದೇ ರೀತಿ ಇದು ಕೂಡ ಹಚ್ಕೋಬೇಕು. ತುಂಬಾ ಬಿಸಿ ತಾಗ್ತಾ ಇದೆ ಅಂತಂದರೆ ನೀವು ಸ್ವಲ್ಪ ಹೋಗಬೇಕು, ಸ್ವಲ್ಪ ಈ ರೀತಿ ತಣ್ಣಗೆ ಮಾಡ್ಕೊಂಡು ಇದನ್ನು ಯೂಸ್ ಮಾಡಿ. ನಾವು ಬಿಸಿ ಬಿಸಿ ಇರುವಾಗ ಹಚ್ತೀವಲ್ವ ಅದೇನಾಗುತ್ತೆ ಅಂದರೆ ಒಳಗಡೆ ಇರುವಂಥ ಅಪ್ಪರ್ ಲಿಪ್ಸ್ ಇರುವಂಥ ಅನ್ವಾಂಟೆಡ್ ಏರ್ ರಿಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ನಾನು ಬಿಸಿ ಇರೋದಕ್ಕೂ ಸ್ವಲ್ಪ ಸ್ವಲ್ಪ ಊಬಿ ಈ ಥರ ಹಚ್ತಾ ಇರುವಂಥದ್ದು. ಖಂಡಿತವಾಗಿ 100% ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನೀವು ಒಂದು ಸಾರ್ತಿ ಇದನ್ನು ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಹಾಗೆ ನಿಮ್ಮ ಅನ್ವಾಂಟೆಡ್ ಹೇರು ಕೂಡ ರಿಮೂವ್ ಆದಮೇಲೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ. ನೋಡಿ ಯಾವ ರೀತಿಯಾಗಿ ನಾನು ಹಚ್ತಾ ಇರೋವಂಥದ್ದು. ತುಂಬಾ ಚೆನ್ನಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ನಿಮಗೆ ಹೇರ್ ಕಾಣಿಸ್ತಾ ಇರುವಂಥದ್ದು ಅಲ್ಲೆಲ್ಲ ನೀವು ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ. ಬಿಸಿ ಬಿಸಿ ಇರುವಾಗಲೇ ಇದನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ತಣ್ಣಗಾದ್ಮೇಲೆ ನೀವು ಇದನ್ನು ಬಳಕೆ ಮಾಡಿದ್ರೆ ಅದು ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಇದನ್ನು ನೀವು ಟ್ರೈ ಮಾಡಿ. ನಿಮ್ಮ ಕೈಯಿಂದ ಸ್ವಲ್ಪ ಸುಡ್ತಾ ಇದೆ ಅಂತ ಅಂದ್ಕೊಂಡ್ರೆ ಒಂದು ಸ್ಪೂನ್ ತೊಗೊಂಡು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಕೈಯಿಂದನೇ ಹಚ್ತಾ ಇರುವಂಥ ರೀತಿ ನೋಡಿ, ಇದೇ ರೀತಿಯಾಗಿ ನೀವೆಲ್ಲ ಕಡೆ ಯೂಸ್ ಮಾಡ್ಕೊಂಡು ತಗೊಳ್ಳಿ. ಇದನ್ನು ಹಚ್ಕೊಂಡು ಒಂದು 10 ನಿಮಿಷ ಇದನ್ನು ಬಿಡಬೇಕಾಗತ್ತೆ ಸ್ನೇಹಿತರೆ. ನಾವು ಬೇಗನೆ ಫಾಸ್ಟಾಗಿ ಮಾಡ್ಕೋಬಾರ್ದು, ಒಂದು 10 ನಿಮಿಷ ಕೂಡ ಬಿಡಬೇಕಾಗತ್ತೆ. 10 ನಿಮಿಷ ಆದಮೇಲೆ ಇದನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ಕೋಬೇಕಂತ ತೋರಿಸ್ತೀನಿ. ನೀವು 10ರಿಂದ 15 ನಿಮಿಷ ಬಿಟ್ಟರೆ ತುಂಬಾ ಒಳ್ಳೆಯದು. ಪೂರ್ತಿಯಾಗಿ ಡ್ರೈ ಆದಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಅದು. ನಾನು ಇವಾಗ ನಿಮಗೆ 10 ನಿಮಿಷ ಆದಮೇಲೆ ತೆಗೆದು ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಪೂರ್ತಿ ಎಲ್ಲ ಕೂಡ ಹಚ್ಕೊಂಡು ಆದಮೇಲೆ ಒಂದು 10 ನಿಮಿಷ ಆದಮೇಲೆ ನಾನು ಇವಾಗ ತೋರಿಸ್ತೀನಿ. ಇವಾಗ ನೋಡಿ, ಒಂದು ಕಾಟನ್ ತೊಗೊಂಡು ನೋಡಿ, ನಾವು ಯಾವ ಸೈಡಿಂದ ನಾವು ಚೆನ್ನಾಗಿ ರಿಮೂವ್ ಮಾಡ್ತಾ ಹೋಗ್ಬೇಕಂತ ನೋಡಿ, ಕೆಳಗಡೆ ಇಳಿದು ಮೇಲ್ಗಡೆ ತನಕ ನಾವು ಇದನ್ನು ರಿಮೂವ್ ಮಾಡ್ತಾ ಹೋಗಬೇಕು. ಕಾಟನ್ನಿಂದ ಯಾವಾಗಲೂ ಕೂಡ ನೋಡಿ ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕು. ಹಚ್ಚುವಾಗ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಹಚ್ಕೊಂಡಿರ್ತೀವಲ್ವ, ಇವಾಗ ರಿಮೂವ್ ಮಾಡುವಾಗ ಕೆಳಗಡೆಯಿಂದ ಮೇಲ್ಗಡೆ ಹೋದ್ವಿ ಅಂದರೆ ಚೆನ್ನಾಗಿ ಎಲ್ಲ ಕೂಡ ಅನ್ವಾಂಟೆಡ್ ಹೇರ್ ರಿಮೂವ್ ಆಗುತ್ತೆ. ಈ ಥರವಾಗಿ ರೆಡಿ ಮಾಡಿಕೊಂಡು ಇದೇ ರೀತಿಯಾಗಿ ಪ್ರೊಸೆಸಿಂಗಾಗಿ ನೀವು ಹಚ್ಕೊಂಡು ಈ ಥರ ರಿಮೂವ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನೋಡಿ ಪೂರ್ತಿಯಾಗಿ ನಾನು ಕಾಟನ್ನಿಂದ ಎಲ್ಲನೂ ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ಹಚ್ಚುವಂಥ ಪ್ರೊಸೆಸಿಂಗ್ ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ರಿಮೂವ್ ಮಾಡುವಂಥದ್ದು ಕೂಡ ಕರೆಕ್ಟಾಗಿ ನೋಡ್ಕೋಬೇಕು. ಇವಾಗ ನೋಡಿ ಯಾವ ರೀತಿಯಾಗಿ ನಾನು ಎಲ್ಲನೂ ಕೂಡ ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೆಲ್ಲನೂ ಕೂಡ ರಿಮೂವ್ ಮಾಡ್ಕೊಂಡ್ಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಲಾಸ್ಟಿಗೆ ಕಾಟನ್ ತೊಗೊಂಡು ಈ ಥರ ನೋಡಿ ಎಲ್ಲ ಕಡೆ ರಬ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟೆಲ್ಲ ಸಣ್ಣ ಸಣ್ಣ ಅನ್ವಾಂಟೆಡ್ ಹೇರ್ ಎಲ್ಲನೂ ಕೂಡ ರಿಮೂವ್ ಆಗಿರುವಂಥದ್ದು. ಇವಾಗ ವಾಶ್ ಮಾಡ್ಕೊಂಡು ಬಂದೆ ನೋಡಿ, ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.